ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಏನಪ್ಪ ಇದು? ಒಂದು ಹಳದಿ ಕಲರ್ ಹೂವಿನ ಗಿಡವನ್ನು ತೋರಿಸ್ತಾ ಇರ್ಬೋದು. ನಿಜ ಸ್ನೇಹಿತರೆ, ಈ ಗಿಡದ ಉಪಯೋಗ ಮತ್ತು ಇದರಿಂದ ಆಗುವ ಪ್ರಯೋಜನಗಳು, ಇದರಿಂದ ಎಷ್ಟೆಲ್ಲ ಉಪಯೋಗಗಳು ಆಗಿದೆ ಅಂತ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ, ನಿಮಗೆ ಆಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದನ್ನು ಅತಿ ಹೆಚ್ಚಾಗಿ ಈ ಕಾಡು ಪ್ರದೇಶ ಮತ್ತು ಬೆಟ್ಟ ಗುಡ್ಡ ಬಯಲು ಪ್ರದೇಶದಲ್ಲಿ ಈ ಗಿಡ ಬೆಳ್ಕೊಂಡಿರುತ್ತೆ. ಮತ್ತು ಅಲ್ಲಿ ಏನು ಹೋದ್ರೂ ತರಕಾರಿನೂ ಯಾವುದೇ ಥರ ಏನು ಬೆಳೆ ಮಾಡೋಕ್ಕಾಗಿಲ್ಲ ಅನ್ನೋ ಜಾಗದಲ್ಲಿ ಈ ಕಲ್ಲು ಬಂಡೆಗಳ ಸಂದುಗಳಲ್ಲಿ ಈ ಗಿಡ ಬೆಳ್ಕೊಂಡಿರುತ್ತೆ. ಈ ಗಿಡದ ಉಪಯೋಗಗಳು ಏನಂದರೆ ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ನಿಮಗೆ ತಿಳ್ಕೊಂಡಿದ್ದೀರಾ. ಆದರೆ ನಾನು ತಿಳ್ಕೊಂಡಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಈ ವಿಷಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಗಿಡದ ಹೆಸರೇ ಬಂದು ತಂಗಡಿ ಸೊಸಿ ಅಂತಾರೆ. ತಂಗಡಿ ಮರ ಬೇರೆ, ತಂಗಡಿ ಸೊಸಿನೇ ಬೇರೆ. ಈ ತಂಗಡಿ ಸೊಸಿದ ಉಪಯೋಗಗಳು ಏನಂದರೆ, ಅದಕ್ಕಿಂತ ಮುಂಚೆ ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಹಾಕಿ ಸ್ನೇಹಿತರೆ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಗೊತ್ತಿರೋರಿಗೆಲ್ಲ ನಿಮಗೇನು ಅನಿಸುತ್ತೋ ಅದು ಕಮೆಂಟ್ಸ್ ಹಾಕಿ, ಇದ್ರ ಬಗ್ಗೆ ತಿಳ್ಕೊಂಡಿರೋರು ಸ್ನೇಹಿತರೆ. ಇದು ತಂಗಡಿ ಸೊಸಿ. ಈ ತಂಗಡಿ ನೋಡಿ, ಅದು ಎಲೆ ತೋರಿಸ್ತಾ ಇದ್ದೀನಲ್ಲ, ಅದು ಎಲೆ ಅಲ್ಲ, ಅದೊಂದು ಕಾಯಿ. ಆ ಕಾಯಿ ಬೀಜ ಇರುತ್ತೆ. ಆ ಬೀಜನ ತಗೊಂಬಂದ್ಬಿಟ್ಟು ಮನೆಯಲ್ಲಿ ಒಣಗಿಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಬಾಣಲಿಯಲ್ಲಿ ಒಗೆದ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು, ಅದಕ್ಕೇನಾದರೂ ಕೊಬ್ಬರಿ ಎಣ್ಣೆ ಅಥವಾ ಹಳ್ಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಾಯಿಸ್ಬಿಟ್ಟು ಏನಾದರೂ ಪೇಸ್ಟ್ ಮಾಡಿಕೊಂಡು, ನಮಗೇನಾದರೂ ಹುಳ್ಳಿನ ಕಾಟ ಇದ್ದರೆ ಆ ಜಾಗಕ್ಕೆ ಹಚ್ಚೋದ್ರಿಂದ ಹುಳ್ಳಿನ ಕಾಟ ವಾಸಿ ಆಗುತ್ತದೆ. ಅಂದರೆ ಹಿರಿಯರು ಹೇಳಿರೋ ಮಾತಿದು. ಸುಮಾರು 300 ವರ್ಷದ ಹಳೆ ಕಾಲದ ಹಿರಿಯರು ಹೇಳಿರುವ ಮಾತು ಇದು. ಹಳೆ ಕಾಲದವ್ರು ಇದನ್ನು ಉಪಯೋಗಿಸ್ಕೊಂಡು ಈ ಥರ ಮಾಡ್ತಿದ್ರಂತೆ. ಮತ್ತು ಇನ್ನೊಂದು, ಈ ಹೂವು ಇದೆಯಲ್ಲ ನೋಡಿ ಸ್ನೇಹಿತರೆ, ಆ ಹೂವು ಗಿಡ ಕಿತ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಆ ಹೂವನ್ನು, ಆ ಎಲೆ ಅಂದರೆ ಹೂವಿನ ರೆಕ್ಕೆಗಳು, ಆ ರೆಕ್ಕೆಗಳನ್ನ ಕಿತ್ಕೊಂಬಿಟ್ಟು ಮನೆಯಲ್ಲಿ ಅದನ್ನು ತೊಗೊಂಬಂದು ಮನೆ ಮೇಲೆ ಒಣಗಿಸ್ಬಿಟ್ಟು ಅದರ ಪುಡಿಗಳು ಚೆನ್ನಾಗಿ ಪುಡಿ ಮಾಡಿಕೊಂಡು, ಅದನ್ನು ಚೆನ್ನಾಗಿ ರುಬ್ಬಿಟ್ಟು ಪುಡಿ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಅಥವಾ ವ್ಯಾಸ್ಲಿನೆಣ್ಣೆನ ಹಚ್ಕೊಂಬಿಟ್ಟು ಮುಖಕ್ಕೆ ಅಥವಾ ನಮ್ಮ ಮುಖದಲ್ಲಿ ಎಲ್ಲೆಲ್ಲಿ ಹೊಡೆದಿರ್ತದೆ ಆ ಜಾಗಕ್ಕೆಲ್ಲ ಹಚ್ಕೊಂಡ್ರೆ ಸೌಂದರ್ಯಯುತವಾಗಿರುತ್ತಂತೆ. ಅಂದರೆ ಮುಖ ಹೊಳಿತದಂತೆ. ಆ ಹೂವು ಹೇಗೆ ಹೊಳಿತೈತೋ ಅದೇ ಥರ ಮುಖವನ್ನು ಕೂಡ ಹೊಳಿತದಂತೆ. ಇದನ್ನು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡವ್ರಂತೆ. ಅದು ಹಿರಿಯರು ಹೇಳಿರೋ ಮಾಹಿತಿ ನಿಮಗೆ ತಿಳಿಸ್ತಾ ಬರ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೊಂದು ಈ ವಿಶೇಷವೇನೆಂದರೆ, ಹೂವಿನಲ್ಲಿ ಭಾಳ ಇದು ಹಿಂದಿನ ಕಾಲದಲ್ಲಿ ಸುಮಾರು 300-400 ವರ್ಷ ಕಾಲದಲ್ಲಿ ಆಗ ತುಂಬ ಬಡತನ ಇತ್ತು, ತುಂಬ ಬಡತನ ಇದ್ದರು. ಆಗ ನಾವು ಏನಪ್ಪ ಮನೇಲಿ ಏನಾದರೂ ಹಾಲು ಕರಿತೈತೆ, ಹಸು ಕರಿತೈತೆ, ಮತ್ತು ಹಸು ಮೇಕೆ ಹಾಲು, ಕುರಿ ಹಾಲು ಎಲ್ಲ ಸಿಗೋದು, ಮತ್ತು ಎಮ್ಮೆ ಹಾಲು ಎಲ್ಲ ಕೂಡ ಸಿಗೋದು. ಅವಾಗ ಇದಕ್ಕೆ ಟೀ ಸೊಪ್ಪು ಬೇಕು. ಟೀ ಸೊಪ್ಪಿಗೆ ಏನು ಮಾಡೋದು ಅಂದಾಗ, ಟೀ ಸೊಪ್ಪು ಹೋಗಿ ಹೊರಗಡೆ ತಗೊಂಬರೋ ಕಷ್ಟ ಆಗದಿದ್ದಾಗ ಇದನ್ನು ಈ ಎಲೆಯ ಅಂದರೆ ಆ ಹೂವಿನ ಕುಡಿಯನ್ನು, ರೆಕ್ಕೆಯನ್ನು ತೊಗೊಂಬಂದು ಮನೆಯಲ್ಲಿ ಒಣಗಿಸ್ಬಿಟ್ಟು ಒಂದು ಪೇಪರ್ ಮೇಲೆ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಟೀ ಥರ ಮತ್ತು ಕಾಫಿ ಥರ ಮಾಡ್ಕೊಂಡು ಕುಡಿತಾ ಬರ್ತಿದ್ರಂತೆ ಸ್ನೇಹಿತರೆ. ನೋಡಿದ್ರೆ ಎಷ್ಟೊಂದು ಉಪಯೋಗ ಇದರಲ್ಲಿ. ಇದನ್ನು ನೋಡಿ ಜನಗಳು ಈಗೂ ಗೊತ್ತಿಲ್ಲ ಅದನ್ನೇನಪ್ಪ ಅದರ ಉಪಯೋಗಗಳು ಅಂತ. ಹಿಂದಿನ ಕಾಲದವ್ರು ಹೇಳ್ತಿದ್ರು, ಆ ಉಪಯೋಗಗಳು ನಿಮಗೆ ಮಾಹಿತಿ ಪ್ರಕಾರ ತಿಳಿಸ್ತಾ ಬಂದಿದ್ದೀನಿ ಸ್ನೇಹಿತರೆ. ಅದನ್ನು ಹಿರಿಯರು ಹೇಳಿರೋ ಮಾಹಿತಿನೇ ನಿಮಗೆ ಈ ವಿಡಿಯೋ ಮುಖಾಂತರ ಮಾಡಿ ಅದರ ಉಪಯೋಗಗಳು, ಅದರ ಪ್ರಯೋಜನಗಳು ತೋರಿಸ್ತಾ ಬಂದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ವಿಭಿನ್ನ ರೀತಿಯ ಈ ತಂಗಡಿ ಸೊಸೆಯಲ್ಲಿ ನಿಮಗೆ ಮಾಹಿತಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಸ್ನೇಹಿತರೆ. ಇನ್ನೂ ಗೊತ್ತಿರ್ಬೋದು, ಇನ್ನೂ ಏನೇನೋ ಗೊತ್ತಿದ್ರೆ ನಿಮಗೆ ಅನಿಸಿಕೆಗಳು ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮಗೆ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ. ಇದನ್ನು ಆದಷ್ಟು ಜನಕ್ಕೆ ಗೊತ್ತಿರೋರಿಗೆ ಶೇರ್ ಮಾಡಿ, ಗೊತ್ತಿಲ್ಲದ ಇರೋರಿಗೂ ಶೇರ್ ಮಾಡಿ, ಇದರ ಅಭಿಪ್ರಾಯಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮುಖಕ್ಕೆ ಸೌಂದರ್ಯಯುತವಾದ ಒಂದು ಮುಖ ಈ ಚಳಿಗಾಲದಲ್ಲಿ ಅದು ಹೊಡೆದಿದ್ದರೆ ಅದನ್ನು ಪೇಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಅಥವಾ ವ್ಯಾಸ್ಲಿನೆಣ್ಣೆಯಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಪೌಡ್ರನ್ನ ಹಚ್ಕೊಳೋದ್ರಿಂದ ಸಂಪೂರ್ಣ ವಾಸಿಯಾಗುತ್ತಂತೆ. ಮತ್ತು ಮುಖವೂ ಅಷ್ಟೇ ಸೌಂದರ್ಯವಾದ ಇದಿರುತ್ತಂತೆ. ಒಂದು ಮುಖಕ್ಕೆ ಪೇಸ್ಟ್ ಮಾಡ್ಕೊಳೋರಂತೆ, ಮೈಕಾಯಿ ಎಲ್ಲೆಲ್ಲಿ ಹೊರತಿರ್ತದಕ್ಕೆಲ್ಲ ಪೇಸ್ಟ್ ಮಾಡ್ಕೊತಾರಂತೆ. ತುಂಬ ಒಳ್ಳೆಯದಂತೆ. ನ್ಯಾಚುರಲ್ಸ್ ಅಂದರೆ ಪ್ರಕೃತಿಯಲ್ಲಿ ಸಿಗುವ ತಂಗಡಿ ಸೊಪ್ಪಿನ ಹೂವಿನ ಇದು ಉಪಯೋಗಗಳು ನಿಮಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಎಲ್ಲ ಬಯಲಲ್ಲೂ ಸಿಗುತ್ತೆ, ಎಲ್ಲ ಕಾಡುಗಳಲ್ಲೂ ಸಿಗುತ್ತೆ, ಎಲ್ಲ ಊರುಗಳಲ್ಲೂ ಸಿಗುತ್ತೆ. ನಿಮಗೆ
ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಇನ್ನೂ ಅನೇಕ ವೀಡಿಯೋಗಳನ್ನು ವಿಧ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾಯಿರಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವೀಡಿಯೋ ಮಾಡಿ ಮುಂದೆ ತರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.